ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಳೆ ವಿಡಿಯೋ ಕಂಟಿನ್ಯೂ. ಸೊ ನಾವು ರೂಮ್ಗೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಲ್ಲಿ ಆಡೋಣ ಅಂತ ಬಂದಿದ್ದೀವಿ. ಸೊ ಬೀಚ್ ವ್ಯೂ ಹೀಗಿದೆ. ಬೋಟಿಂಗ್ ಹೋಗಿ ಬಂದ್ಬಿಡೋಣ. ಫಸ್ಟ್ ಬೋಟಿಂಗ್ ಅಂತ ಹೋಗೆಲ್ಲ ಹೋಗಿ. ಗೇಮ್ಗಳು ಫಸ್ಟ್ ಆಡ್ಬಿಡೋಣ. ಇದೇನಿದು? ಓಯ್ ಬುಜ್ಜ, ಕುಡ್ಸೆ ನೀರು ಕುಡಿದ್ಮೇಲೆ ಅವಳು ಬಿಕ್ಕಳಿಸ್ತಾ ಇರೋದು. ಏನ್ ಬೇಕಮ್ಮ? ಏನ್ ಹೋಗ್ತದೆ ನೀರು ಬರ್ತಾ ಇದೆ ಕಡೆ ಎಲ್ಲ. ಇಲ್ಲಿ ಆಟಾಡ್ತಾ ಇದ್ದಾರೆ, ಬರ್ತಾರೆ. ಹೋಗಣಿರು ಫಸ್ಟ್. ನೋಡಲ್ಲಿ, ಅಲ್ಲಿ ನೋಡಲ್ಲಿ ಮಮ್ಮಿ ನೋಡ ಪಾಪ. ಫ್ರೆಂಡ್ಸ್, ನನ್ನ ಮಗಳು ಜಿಯಾ ಜಿಯಾ ಅಂತ ಇದ್ದಾಳೆ. ಅವಳಿಗೆ ಬೋಟಿಂಗಲ್ಲಿ ಹೋಗೋದು ಬೇಡ ಅಂತೆ. ಅವಳು ಡೈರೆಕ್ಟಾಗಿ ನೀರಲ್ಲಿ ಹೋಗಿ ಆಟ ಆಡಬೇಕು. ಸೊ ಕಾಯ್ತಾ ಇದ್ದಾಳೆ ಜಿಯಾ ಜಿಯಾ ಅಂದ್ಕೊಂಡು. ಅವಳು ಏನು ಹೇಳ್ತಿದ್ದಾಳೆ ಅಂದರೆ, ನನ್ನ ನೀರಲ್ಲಿ ಹಾಕ್ಬಿಡಿ ಅಂತ ಹೇಳ್ತಾ ಇದ್ದಾಳೆ ಅವಳು. ಅಯ್ಯೋ ರಾಮ, ಇರು ಆಡೋಣ, ಜಿಯಾದಲ್ಲಿ ಹೋಗಿ ಆಡೋಣ, ಫಸ್ಟ್ ಬೋಟಿಂಗ್ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಸೊ ಫಸ್ಟು ನಾವು ಯಾವಾಗ ಬೋಟಿಂಗ್ ಕುತ್ಕೊಂಡ್ಬಿಟ್ವಿ, ಬೋಟಿಂಗಲ್ಲಿ ಎಷ್ಟೊತ್ತಾದರೂ ಹೋಗಲೇ ಇಲ್ಲ. ಯಾವಾಗ ಹೋಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ನಾನು. ಬಂದು ದೊಡ್ಡಲೆ ಎಲ್ಲಿ ಉದುರಿಸ್ಕೊಂಡಿರೋ ನೋಡ್ಕೋಬೇಕಷ್ಟೆ, ನೀರಲ್ಲಿ ಬೀಳ್ದಿರೋ ನೋಡ್ಕೋಬೇಕಷ್ಟೆ. ದೊಡ್ಡದು 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 ದೊಡ್ಡದು. ಎಷ್ಟು ನೀರು ಬಂದಿದೆ ನೋಡಿ. ಬಂತು ದೊಡ್ಡಲ್ಲ ಬಂತು. ನಾನು ನೋಡಿ ಇಷ್ಟೊಳಕ್ಕೆ ಹೋಗ್ಬಿಟ್ಟಿದ್ದೀನಿ, ಸೌದೋಗ್ಬಿಟ್ಟು.
ಫ್ರೆಂಡ್ಸ್, ನನ್ನ ಮಗಳಂತೂ ಎಷ್ಟು ಚೆನ್ನಾಗಿ ಆಡ್ತಾಯಿದ್ಲು ನೀರಲ್ಲಿ, ಅಂದರೆ ಬಾರೆ ಅಂತ ಕರೆದ್ರೂ ಬರ್ತಾ ಇರಲಿಲ್ಲ. ಅವಳು ಎಲ್ಲಿಗೂ ಎಲ್ಲಿಗೂ ಹೋಗೋದು ಬೇಡ ಅಂತೆ, ನೀರಲ್ಲೇ ಆಡ್ಕೊಂಡಿರ್ಬೇಕಂತೆ. ಅಷ್ಟು ಚೆನ್ನಾಗಿ ಆಡ್ತಾಯಿದ್ಲು. ಅಲೆಗಳಿಗೂ ಅವಳು ಭಯ ಪಡ್ತಾ ಇರಲಿಲ್ಲ, ಅದ್ರ ಜೊತೆನೇ ಆಟ ಆಡ್ತಾಯಿದ್ಲು. ಮಣ್ಣನ್ನು ಜಾಸ್ತಿ ಎತ್ಕೊತಾ ಇದ್ಲು, ಬಾಯಿಗೆ ಹಾಕ್ಕೊಂಬಿಡ್ತಾಳೇನೋ ಅಂತ ಒಂದು ಭಯ ಇತ್ತು ಅಷ್ಟೇ. ಬಟ್ ನೀರು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಆಟ ಆಡ್ತಾಯಿದ್ಲು ನೀರಲ್ಲಿ. ನನಗಂತೂ ಅವಳನ್ನ ಹಿಡ್ಕೊಳ್ಳೋದೇ ಒಂದು ಕೆಲಸ ಆಗಿತ್ತು. ಈ ಗ್ಯಾಪಲ್ಲಿ ನನ್ನ ಹಸ್ಬೆಂಡು, ಅವ್ರ ಫ್ರೆಂಡು ಮತ್ತು ನನ್ನ ಮೈದಾ ಮೂವರು ಹೋಗಿ ಚೆನ್ನಾಗಿ ಬೀಚಲ್ಲಿ ಆಡ್ತಾಯಿದ್ದಾರೆ. ನಾನು ಇಲ್ಲಿ ಪಾಪ ನೋಡಿಕೊಂಡು ಇವಳನ್ನ ಆಟ ಆಡಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಎಂಜಾಯ್ ಮಾಡಬೇಕಲ್ವಾ, ಮಗುನೂ ನೋಡ್ಕೊಬೇಕು, ಎಂಜಾಯು ಕೂಡ ಮಾಡಬೇಕು. ಸೊ ನಾನು ಮಗು ನೋಡ್ಕೊತಿದ್ದಾಗ ಅವ್ರು ಎಂಜಾಯ್ ಮಾಡ್ತಾಯಿದ್ರು, ನಾನು ಎಂಜಾಯ್ ಮಾಡ್ಬೇಕು, ಅವ್ರ ಮಗು ನೋಡ್ಕೊತಾಯಿದ್ರು. ಸೊ ಬೀಚು, ಈ ವ್ಯೂ ಎಲ್ಲ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮುರುಡೇಶ್ವರ ಟೆಂಪಲ್ಲು ಮತ್ತು ಬೀಚೆಲ್ಲ. ಇಲ್ಲಿ ಆಡೋಕ್ಕೆ ತುಂಬ ಇದ್ದಾವೆ ಆಟಗಳು. ಬಟ್ ನಾವು ಬೋಟಿಂಗ್ ಒಂದು ಹೋದ್ವಿ ಅಷ್ಟೇ, ಇನ್ಯಾವುದೂ ಹೋಗಿಲ್ಲ. ನೀರಲ್ಲಿ ಜಾಸ್ತಿ ಆಡೋದೇ ಆಗೋಯಿತು. ಬಟ್ ನಮ್ಗೆ ಟೈಮ್ ಬೇರೆ ಇರಲಿಲ್ಲ. ನಮಗೆ 12 ಗಂಟೆಗೆಲ್ಲ ಚೆಕ್ಔಟ್ ಮಾಡಬೇಕು. ಸೊ ಅದ್ರ ಮೇಲಾದರೆ ಇನ್ನೂ ಜಾಸ್ತಿ ಆಗುತ್ತೆ, ಪೇ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳಿ ತಲೆ ತಿನ್ಬಿಟ್ಟಿದ್ರು. ಈಗ ಆಟ ಆಡಿ ನನ್ನ ಹಸ್ಬೆಂಡ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ. ಸೊ ಅವ್ರಿಗೂ ಟೈಮ್ ಆಗುತ್ತಲ್ಲ ಅಂತ. ಸೊ ಇವಾಗ 11:30 ಆಗಿತ್ತು. ಇನ್ನೊಂದು ಅರ್ಧ ಗಂಟೆ ಇದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನನ್ನ ಮೈದಾ ಬಂದು ಪಾಪುನ ಎತ್ಕೊಂಡ, ನಾನು ನನ್ನ ಹಸ್ಬೆಂಡು ನೀರಲ್ಲಿ ಹೋಗಿ ಚೆನ್ನಾಗಿ ಆಟ ಆಡಿದ್ವಿ. ವಿಡಿಯೋ ಕ್ಲಾರಿಟಿ ಇಲ್ಲ, ಯಾಕಂತಂದರೆ ಫ್ರಂಟ್ ಕ್ಯಾಮ್ರಾದಿಂದ ಹಿಡಿತಿರೋದು. ಅದು ಕೂಡ ವಾಟರ್ ಪ್ರೂಫ್ ಇರೋಂತಹ ಒಂದು ಇದು ಬರುತ್ತೆ, ಬ್ಯಾಗ್ ಥರ. ಸೊ ಅದರಲ್ಲಿ ನಾವು ವಿಡಿಯೋ ಮಾಡಿರೋದು, ಅಂದರೆ ನೀರು ಬಿದ್ದರೂ ಕೂಡ ಮೊಬೈಲ್ ಏನೂ ಆಗದಿರೋ ಥರ. ಸೊ ರಿಟರ್ನ್ ಬ್ಯಾಕ್ ನಮ್ಮ ರೂಮಿಗೆ ಬಂದ್ವಿ. ಸೊ ನಾನು ರೆಡಿ ಆಗಿದ್ದೀನಿ, ನನ್ನ ಹಸ್ಬೆಂಡ್ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವಿಲ್ಲಿ ಫ್ರೈಡ್ ರೈಸು ಆ ಥರ ತಿನ್ನೋಣ ಏನಾದರೂ ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿ ವೆಜ್ ಸಿಗೋದು ಸ್ವಲ್ಪ ಕಡಿಮೆನೇ. ಸೊ ನಾನ್ ವೆಜ್ಜೇ ಇರೋದು. ಇವ್ರು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ನೋರು ವೆಜ್ ತಿನ್ಬೋದು. ಸೊ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಜೊತೆ ನಮ್ಮ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದೆ ಅಂತ. ಪಪ್ಪಿ ಏನುಂಡಿ ಖಾರ ಮೀಡಿಯಂ ಸೈಡ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಈಗ ಊಟ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಮಾಡಿ ಫಸ್ಟು ಚೆಕ್ಔಟ್ ಮಾಡಿದ್ವಿ, ಆಮೇಲೆ ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ. ಪಾಪಕ್ಕೆ ಇದೊಂದು ಬಾಲು ಬೇಕು ಅಂತ ಆಟ ಮಾಡಿದ್ಲು, ಅದಕ್ಕೆ ಅವಳಿಗೆ ತಕ್ಕೊಟ್ಟೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಸೊ ನನ್ನ ಹಸ್ಬೆಂಡ್ಗೂ ಅವ್ರ ಫ್ರೆಂಡ್ಸ್ಗೂ ಅದು ಈ ಗಂಡಸರಿಗೆ ಏನೇನು ಕೆಲಸಗಳಿರುತ್ತೋ ಗೊತ್ತಿಲ್ಲ, ಯಾವಾಗಲೂ ಹೋಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಸ್ಥಳಕ್ಕೆ. ಅಂದರೆ ಅವ್ರ ಫ್ರೆಂಡ್ಸ್ಗೆ ಒಂದು ಸ್ವಲ್ಪ ಜೊತೆಗೆ ಅಂತ ಓಡಾಡ್ತಾ ಇರ್ತಾರೆ. ಅವ್ರದ್ದೇನು ಪರ್ಸ್ನಲ್ ಮಾತುಕತೆಗಳಿರುತ್ತೋ ಏನೋ ಗೊತ್ತಿಲ್ಲ. ತುಂಬ ಟೈಮ್ ಪಾಸ್ ಮಾಡ್ತಾರೆ ಜೊತೆಗೆ ಇದ್ದರೆ, ಫ್ರೆಂಡ್ಸು ಏನಾದರೂ ಜೊತೆಗಿದ್ರೆ ಹುಡುಗರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಿನಿ ಬೀಚ್ ಅಂತ ಬರುತ್ತೆ. ಅಂದರೆ ಗೋವಾ ಥರನೇ ಇರುತ್ತೆ, ಬಟ್ ಇದು ಒಂಥರ ಮಿನಿ ಬೀಚ್ ಅಂತಲೇ ಹೇಳ್ಬೋದು. ಓಮ್ ಬೀಚ್ ಅಂತಾರೆ ಇದನ್ನು. ಸೊ ಇಲ್ಲಿಗೆ ಬಂದಿದ್ದೀವಿ, ದಿವೇನೆ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಸೊ ಗೋಕರ್ಣ ಹತ್ರನೇ ಇರೋದು ಇದು. ಸೊ ಇಲ್ಲಿ ಬಂದಿದ ತಕ್ಷಣ ನನಗೆ ಉಯ್ಯಾಲೆ ಇತ್ತು. ಸೊ ನಾನು ಅದರಲ್ಲಿ ಉಯ್ಯಾಲೆಯಲ್ಲಿ ಆಡೋಣ ಅಂತ ಅಂದ್ಬಿಟ್ಟು ಉಯ್ಯಾಲೆಯಲ್ಲಿ ಆಟ ಆಡ್ತಾಯಿದ್ದೀನಿ ನೋಡಿ, ಚಿಕ್ಕ ಮಗು ಥರ. ಉಯ್ಯಾಲೆ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲೇ ಆಡ್ಕೊಂಡಿದ್ರೆ ಟೈಮ್ ಆಗೋಗ್ಬಿಡುತ್ತೆ ಇಲ್ಲೇ ಅಂತ ಅಂದ್ಬಿಟ್ಟು ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ, ಇದು ಖತರ್ನಾಕ್ ಗೇಮ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಮ್ಮನ್ನ ಅದ್ರಲ್ಲಿ ಕೂರಿಸಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಫೋರ್ಸಾಗಿ ಬರುತ್ತೆ ನೋಡಿ ನೀರು. ಅಯ್ಯೋ, ಅಲ್ಲಿ ನಾವು ಇಟ್ಕೊಳ್ಳೋಕ್ಕೇನೂ ಇರಲ್ಲ. ಈ ಕಡೆ ಒಂದು ಇಟ್ಕೊಳ್ಳೋಕ್ಕೇನೋ ಒಂದು ಕೊಟ್ಟಿರ್ತಾರೆ, ಕಾಲ ಹತ್ರನೂ ಏನೂ ಇರಲ್ಲ, ನಾವೇ ಬ್ಯಾಲೆನ್ಸ್ ಮಾಡಬೇಕು. ಯಪ್ಪ, ಹೆಂಗೆ ಕರ್ಕೊಂಡು ಹೋಗ್ತಾರೋ ಹೇಳಿದ್ರು, ಎಷ್ಟು ಫಾಸ್ಟಾಗಿ ಕರ್ಕೊಂಡು ಹೋದಂದರೆ ಸ್ಟಾರ್ಟಿಂಗ್ ಏನೂ ಅನ್ನಿಸ್ಲಿಲ್ಲ, ಯಾಕಂದರೆ ಸ್ಲೋ ಆಗಿ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಸಮುದ್ರ ಮಧ್ಯದಲ್ಲಿ ಒಂದು ಆಟ ಆಡಿಸಿದ್ರು. ರಾಮ ನನಗಂತೂ ಒಂಥರ ಒಳಗಡೆ ಭಯ, ಒಂಥರ ಖುಷಿ. ನಾನು ಎಂಜಾಯು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಬಿದ್ದೋಗ್ತೀನ ಅನ್ನೋ ಭಯನೂ ಇತ್ತು. ಆ ನೀರು ಹೊಡಿತಾ ಇದ್ದಿದ್ದು ಇರೋಕ್ಕಾಗ್ತಾ ಇರಲಿಲ್ಲ. ನೋಡಿ ಹೆಂಗೆ ಆಡ್ತಾಯಿದ್ವಿ ಅಂತಂದರೆ ನಿಜವಾಗ್ಲೂ ಇದೊಂಥರ ಚೆನ್ನಾಗಿತ್ತು. ಸೊ ನಾವು ಅಲ್ಲಿಂದನೇ ಬಾಯ್ ಮಾಡ್ತಾಯಿದ್ದೀವಿ.
ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಫ್ರೆಂಡ್ಸು ಒಳ್ಳೆ ಎಂಜಾಯ್ಮೆಂಟು, ಒಳ್ಳೆ ಎಕ್ಸ್ಪೀರಿಯೆನ್ಸು, ಸಖತ್ ಇಷ್ಟ ಆಯಿತು ನನಗೆ. ಇನ್ನೂ ಒಂದೆರಡು ರೌಂಡ್ ಹೋಗೋಣ ಅಂತ ಅನ್ನಿಸ್ತು. ಬಟ್ ಆ ನೀರು ಮುಖಕ್ಕೆ ಹೊಡಿಯುತ್ತಲ್ಲ ಅದನ್ನು ತಡೆಯೋಕ್ಕಾಗಲ್ಲ. ಚೆನ್ನಾಗಿ ರೌಂಡ್ ಹಾಕ್ಸ್ತಾರೆ, ಜೋರಾಗಿ ತಿರುಗಿಸ್ತಾರೆ. ಅಯ್ಯೋ, ಇಲ್ಲಿ ನಾನು ಮೈದಪ್ಪ ಅವ್ರಿಗೂ ಕೂಡ ಆಗ್ತಾ ಇರಲಿಲ್ಲ, ಆ ನೀರು ಬೀಳ್ತಾ ಇರೋದು ಅವ್ರಿಗೂ ಭಯ ಆಗೋಯ್ತು. ನಾನು ಸಾಕು ಸಾಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಕರ್ಕೊಂಬಂದಿದ್ದಕ್ಕೆ. ಆ್ಯಂಡ್ ಹಳೆಯಿಂದ ನಾವು ಅಲ್ಲಿ ಕುತ್ಕೊಂಡಿದ್ವಲ್ಲ, ಅದರಿಂದ ಬಿದ್ದೋಗ್ಬಿಟ್ವಿ. ನನಗೇನು ಅನಿಸ್ತು ಅಂದರೆ ಹಿಂದ್ಗಡೆ ಇರೋರು ಏನಾದರೂ ಬೀಳಿಸ್ಬಿಟ್ರಾ ಅಂತ ಅನಿಸ್ಬಿಡ್ತು, ಕೋಪನೇ ಬಂದುಬಿಡ್ತು. ಸೊ ಅದಕ್ಕೆ ಸ್ವಲ್ಪ ರಿಯಾಕ್ಟು ಕೂಡ ಮಾಡಿಬಿಟ್ಟೆ ನಾನು. ಆಮೇಲೆ ಅಯ್ಯೋ ಅಂತ ನನಗೆ ಅನ್ನಿಸ್ತು. ಇದಾದಮೇಲೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀರ ಹತ್ರ. ಅಲ್ಲಿಂದ ಏನಾದರೂ ನೀರು ಫೋರ್ಸಾಗಿ ಬಂದು ಹೊಡೆದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾವುದೂ ನೀರು ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನನಗೆ ತುಂಬಾ ಇಷ್ಟ. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಾನು ಫುಲ್ಲು ಎಂಜಾಯ್ ಮಾಡ್ತಾಯಿದ್ದೀನಿ. ನನ್ನ ಮುಖದಲ್ಲಂತೂ ತುಂಬಾ ಖುಷಿ, ಸಂತೋಷ, ನಗು ಎಲ್ಲ ಉಕ್ಕಿ ಬರ್ತಾ ಇದ್ದಾವೆ. ಫುಲ್ಲು ಎಂಜಾಯ್ ಮಾಡಿದೆ ನಾನಂತೂ. ನನ್ನ ಹಸ್ಬೆಂಡಿಗೆ ವೀಡಿಯೋ ಮಾಡಿ 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 ಅಂತ ಹೇಳಿ ಸಾಕಾಯಿತು. ಪಾಪ ಅವರು ಸರಿ ಆಯಿತು ಅಂತ ವೀಡಿಯೋ ಮಾಡ್ತಾಯಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನಂತೂ. ಅಂದರೆ ಇಲ್ಲಿ ಪದೇ ಪದೇ ಬರೋಕ್ಕಾಗಲ್ವಲ್ಲ, ಯಾವತ್ತೋ ಒಂದು ದಿವಸ ಇಷ್ಟು ದೂರ ಬಂದಿದ್ದೀವಿ. ಒಂದು 500-600 ಕಿಲೋಮೀಟ್ರ್ ಇದೆ ನಾವು ಇರೋ ಮನೆ ಕಡೆಯಿಂದ. ಸೊ ಫಸ್ಟ್ ಟೈಮ್ ಇವಾಗ ಬಂದಿದ್ದೀವಿ, ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ನಾನು. ಸೊ ಲೈಫಲ್ಲಿ ಈ ಥರ ಅವಕಾಶ ಸಿಕ್ಕಿದಾಗ ನಾವು ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಸುಮ್ಮನೆ ನಾವು ಏನು ಆಡೋದು ಏನು ಮಾಡೋದು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡೋದಲ್ಲ. ಸೊ ಪದೇ ಪದೇ ಬರೋಲ್ಲ, ಆಮೇಲೆ ಯಾವಾಗೋ ಅನಿಸೋದಲ್ಲ, ಅಯ್ಯೋ ನಾನು ಬೀಚಲ್ಲಿ ಚೆನ್ನಾಗಿ ಆಡಬೇಕಾಗಿತ್ತು ಅಂತ, ಎಂಜಾಯ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ಳೋದು. ಅದು ಅವಾಗ ಏನು ಪ್ರಯೋಜನ ಇಲ್ಲ. ಸೊ ನಾನು ಹಾಗೆ ಯೋಚನೆ ಮಾಡಿದೆ, ಯಾವತ್ತೋ ಒಂದು ದಿನ ಬಂದಿರೋದು, ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರೋ ನೋಡಿ ಏನು ಹೇಳಿದ್ರು, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎಂಜಾಯ್ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ ಶಾಪಿಂಗ್ಗೆ ಅಂತ ಎಷ್ಟೊಂದು ಇದ್ದಾವೆ, ಬಟ್ ನಾನೇನು ತೊಗೊಂಡಿಲ್ಲ. ಎಲ್ಲ ರೇಟುಗಳು. ನನ್ನ ಮಗಳು ನೋಡಿ ಬಾತ್ರೂಮ್ ಬಿಟ್ಟರೆ ಸಾಕು ಅದ್ರ ಒಳಗಡೆ ಹೋಗ್ಬಿಡ್ತಾಳೆ. ಸೊ ರೂಮಿಗೆ ಬಂದಿದ್ದೀವಿ. ರೂಮಲ್ಲಿ ಇವಾಗ ಮತ್ತೆ ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ಸೊ ರೂಮಿಗಿತ್ತು, ಚೆನ್ನಾಗಿತ್ತು ಇಲ್ಲಿ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಸೊಳ್ಳೆಗಳು ಕಾಟ ನನ್ನ ಮಗುಗೆ. ಸೊ ಒಂದೆರಡು ಸೊಳ್ಳೆ ಕಚ್ಬಿಟ್ಟಿದೆ. ನಮ್ಗೆ ಯಾರಿಗೂ ಕಚ್ಚಿದ್ರೆ ಮಗುಗೆ ಕಚ್ಬಿಟ್ಟಿದೆ. ಸೊ ಸಾಯಂಕಾಲ ಇಲ್ಲಿ ನಾವು ಫ್ರೆಶ್ ಅಪ್ ಆಗಿ ನಾವು ಇಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ನನಗೆ ಏನು ತೊಗೊಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆಂತಂದ್ರೆ ಫುಲ್ಲು ಲಗ್ಗೇಜ್ ಆಗಿಬಿಟ್ಟಿದೆ, ಜಾಗನೇ ಇಲ್ಲ ಕಾರಲ್ಲಿ. ಇನ್ನು ಇವೆಲ್ಲ ಎತ್ಕೊಂಡು ಹೋದರೆ ಕ್ಲೀನಾಗಿ ಎತ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಎಲ್ಲ ಒಡೆದೋಗಿ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೇನು ತೊಗೊಂಡಿಲ್ಲ. ಆ್ಯಕ್ಚುಲಿ ಇವಾಗ ಏನಕ್ಕೆ ಬಂದಿದ್ದೀವಿ ಅಂದರೆ ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ. ನೋಡಿ ನನಗೇನು ನಿದ್ದೆ ಕಣ್ಣಿದೆ, ಸರಿಗೆ ನಿದ್ದೆ ಇಲ್ಲ. ಪಾಪುಗೆ ಫೀಡಿಂಗ್ ಮಾಡೋದ್ರಿಂದ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಸೊ ಇಲ್ಲಿ ಒಂದು ಶಿವಲಿಂಗ ಆಯಿತು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಇದಾದಮೇಲೆ ನಾವು ಟ್ಯಾಟೋ ಅಂಗಡಿಗೆ ಹೋದ್ವಿ ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ. ಆಮೇಲೆ ಹಾಗೆ ಡಿನ್ನರು ಮಾಡಬೇಕಲ್ವ, ಸೊ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಟ್ಯಾಟೋ ಹಾಕ್ಸ್ಕೊಡೋ ಕಡೆ ಬಂದಿದ್ದೀವಿ. ಸೊ ಟ್ಯಾಟೋ ಹಾಕ್ತಾಯಿದ್ದಾರೆ ನನಗೆ. ನಾನು ಯಾಕೆ ಟ್ಯಾಟೋ ಹಾಕ್ಸ್ಕೊಂಡೆ ಅನ್ನೋದನ್ನ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇದು ನನ್ನ ಫಸ್ಟ್ ಟ್ಯಾಟೋ ಅಂತಲೇ ಹೇಳ್ಬೋದು. ಏನು ಅಂತಂದರೆ ನಾನು ಹಾಕಿರೋ ಡಿಸೈನ್ ಒಂದು ಸ್ವಲ್ಪ ಉಲ್ಟಾ ಹಾಕ್ಬಿಟ್ಟಿದ್ದಾರೆ. ಅಂದರೆ ನನ್ನ ಕಡೆ ಕಾಣೋ ಥರ ಅಲ್ಲ, ಬೇರೆಯವ್ರು ನೋಡೋರಿಗೆ ಕಾಣೋ ಥರ ಹಾಕಿದ್ದಾರೆ ಟ್ಯಾಟೋ. ಎನಿವೆ ಫಸ್ಟ್ ಟ್ಯಾಟೋ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೆಡಿಯಾಗಿ ಇವಾಗ ಎಲ್ಲಿಗೆ ಅಂದರೆ ಗೋಕರ್ಣಕ್ಕೆ ಬಂದಿದ್ದೀವಲ್ಲ, ಗೋಕರ್ಣದಲ್ಲಿ ಸೊ ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ರಥ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಕಲರ್ಫುಲ್ಲಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಒಂದು ಸ್ವಲ್ಪ ಡಲ್ಲಾಗಿದ್ದೀನಿ. ನನಗೆ ನೈಟೆಲ್ಲ ಸರಿ ನಿದ್ದೆ ಇಲ್ಲದೆ ಒಂಥರ ತಲೆನೋವೆಲ್ಲ ಆಯಿತು. ಈ ಟ್ರಾವೆಲ್ ಮಾಡಿದ್ರೆ ಹಿಂಗೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ದೀನಿ. ಇಲ್ಲಿ ನೋಡಿ ಇವಾಗ ಇಲ್ಲೇ ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಾಪುನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ದೇವ್ರಿಗೆ ಅಂತ ಹೂಗಳು ಕೊಡ್ತಾರೆ. ಅವರೇ ಹೂಗಳನ್ನ ಕಿತ್ಕೊಂಡು ಬಂದು ಈ ಥರ ಒಂದು ಎಳೆಯಲ್ಲಿ ಹೂಗಳನ್ನ ಕೊಡ್ತಾರೆ. ಇದು ದೇವ್ರಿಗಿಡೋದು ತುಂಬಾ ಒಳ್ಳೆಯದಂತೆ. ಅದಾದಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಕ್ಯೂ ಇತ್ತು ಜಾಸ್ತಿ, ಪಾಪು ಇರಲಿಲ್ಲ. ಅದಕ್ಕೆ ನಾನು ಪೈದಾಗೆ ಕರೆಸಿ ಅವ್ರಿಗೆ ಕೊಟ್ಬಿಟ್ವಿ. ಅವ್ರು ಬೆಳಗ್ಗೆನೇ ಹೋಗಿ ದರ್ಶನ ಮಾಡ್ಕೊಂಬಂದರು. ಅದಾದಮೇಲೆ ದರ್ಶನ ಎಲ್ಲ ಆದಮೇಲೆ ಪಾಪುಗೆಲ್ಲ ಬಾದಾಮಿ ಹಾಲೆಲ್ಲ ಕುಡಿಸಿ ಅವಳಿಗೇನಾದರೂ ತಿನ್ನಿಸಿ ಆಮೇಲೆ ಅವಳನ್ನ ನಾನು ಬೀಚ್ ಹತ್ರ ಕರ್ಕೊಂಡು ಬಂದೆ. ಸೊ ಅವರು ಅಲ್ಲೇ ಮಾತಾಡ್ತಾಯಿದ್ರು. ರೂಮ್ ಹತ್ರ ಚೆಕ್ಔಟ್ ಮಾಡಬೇಕು ಇವಾಗ ನೆಕ್ಸ್ಟು. ಸೊ ನನ್ನ ಪಾಪು ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಅವಳು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಬಟ್ಟೆಲ್ಲ ಒದ್ದೆ ಆಗುತ್ತಿದ್ದಾಳೆ.
ಫ್ರೆಂಡ್ಸ್ ಇದಾದಮೇಲೆ ನಾವು ನೆಕ್ಸ್ಟು ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಜೋಗ ಜಲಪಾತಕ್ಕೆ ಹೋದ್ವಿ. ಸೊ ಅಲ್ಲಿ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನಮಗಂತೂ ತುಂಬಾ ಬೇಜಾರಾಯಿತು, ಯಾಕಂದರೆ ನೀರೇ ಇಲ್ಲ. ವಾಟರ್ ಫಾಲ್ಸಲ್ಲಿ ಮೇನ್ ವಾಟ್ರೇ ಇಲ್ಲ. ನಮಗೆ ಹೋಗಿ ಬೇಜಾರಾಯಿತು. ನಾವು ತುಂಬ ದೂರದಿಂದ ಬಂದಿದ್ವಿ. ಯಾವುದೋ ಒಂದರಲ್ಲಿ ಮಾತ್ರ ರೋರಾ ಅಂತ ಬರುತ್ತಲ್ಲ, ಅದ್ರಲ್ಲಿ ಮಾತ್ರ ನೀರು ಹರಿತಾ ಇತ್ತು. ರಾಜ ರಾಣಿ ರಾಕೆಟ್ ಎಲ್ಲ ಟುಸ್ ಪಟಾಕಿ ಆಗಿಬಿಟ್ಟಿತ್ತು. ನೀರೇ ಇಲ್ಲ. ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾವು ಸುಮ್ಮನೆ ನೋಡಿಕೊಂಡು ಹಾಗೆ ಬಂದ್ಬಿಟ್ವಿ. ನನಗೂ ಕೂಡ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಆಮೇಲೆ ವಾಟ್ರೇ ಇಲ್ಲ ಫ್ರೆಂಡ್ಸ್. ಇವರು ಬಂದು ಫೋಟೋ ತೊಗೊಳ್ಳಿ ಮೇಡಮ್ ಅಂತೆಲ್ಲ ಹೇಳ್ತಾಯಿದ್ರು. ಫೋಟೋ ತೊಗೊಳ್ಳಿ ಸರ್ ಅಂತೆಲ್ಲ ಕೇಳ್ತಾಯಿದ್ರು. ನೀರೇ ಇಲ್ಲ ಏನಕ್ಕೆ ಅವೆಲ್ಲ ಅಂತ ಹೇಳಿದ್ವಿ. ಆಮೇಲೆ ನಾವೇನೋ ಅಂದ್ಕೊಂಡ್ವಿ ನೀರು ಚೆನ್ನಾಗಿ ಬರ್ತಾ ಇರುತ್ತೆ, ನಾವು ಬೋಟಿಂಗೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೂ ಬರಲಿಲ್ಲ ಫ್ರೆಂಡ್ಸ್. ಆಮೇಲೆ ನಾವು ಸಿಗಂದೂರ್ಗೆ ಹೋದ್ವಿ. ಸೊ ಆ ಲಾಗ್ನು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.